ಸರ್ ನಿಮ್ಮ ಹೆಸರು ಹೇಳಿ. ಚೇತನ್ ಅಂತ ಸರ್. ಸರ್ ಯಾವ ಊರು? ಮಾದೇಗೌಡ ಸಾತ್ನೂರು ಹೋಬಳಿ ಕನಕಪುರ ತಾಲೂಕು. ಸಾತ್ನೂರು ಹೋಬಳಿ ಕನಕಪುರ ತಾಲೂಕು, ಜಿಲ್ಲೆ ರಾಮನಗರ ಜಿಲ್ಲೆ. ಸರ್ ಇದು ರೇಸ್ ಹಸುನಾ ಇದು? ಹ್ಞೂ ಸರ್, ಇದು ರೇಸ್ ಹಸು. ಹೇಮಾದ್ರಿ ಅಂದರೆ ಇದೆ. ಹಾಂ, ಹೇಮಾದ್ರಿ. ಬೆಂಗಳೂರು ರೇಸಲ್ಲಿ ಇದೆ ಹೌದು, ಫಸ್ಟ್ ಆಗಿದ್ದು. ಇದು ರುದ್ರಿ ಅಂತನಾ? ರುದ್ರಿ ಅಂತ ಹೇಳಿದ್ರು, ಜೊತೆ ಸುತ್ತಬಿಡ್ತು ಸರ್. ಕಾಲು ಮುರಿದೋಗ್ಬಿಡ್ತು. ಅದೇ ಮಳವಳ್ಳಿ ರೇಸಲ್ಲಿ. ಸರ್ ಎಷ್ಟು ರೇಸ್ ಆಡಿರ್ಬೋದು ಇದು? ಸರ್ ಒಂದು 2 ವರ್ಷದಿಂದ ಒಂದು 10-15 ರೇಸ್ ಮಾಡಿದೆ ಸರ್. ಬಟ್ ಪ್ಲೇಸು 2 ಕಡೆ ಆಗಿದ್ದು. ಹಾಂ ಹಾಂ. ಫಸ್ಟ್ ಒಂದು ಕಡೆ ಬೆಂಗಳೂರಾಗಿ, ಮತ್ತು ಇನ್ನೊಂದು ಕಡೆ ಎಲ್ಲ ಇಲ್ಲಿ ಪಕ್ಕದಲ್ಲಿ ಮಾಡಿದೆ ಸರ್. ಈಗ ಎಷ್ಟೆಲ್ಲಾಗಿದೆ ಸರ್? ಸರ್ ಕಡೆ ಬಂದಿದೆ. ಕಡೆಗೆ ಬಂದಿದೆ. ನೀವು ತೊಗೊಂಡು ಎಷ್ಟು ದಿನ ಆಯಿತು? ಒಂದು 15 ದಿನ ಆಯ್ತು ಸರ್. 15 ದಿನ ಆಯಿತಾ? ಇನ್ನು ಇದನ್ನು ರೆಡಿ ಮಾಡಿ ನೀವು ರೇಸ್ ಬಿಡೋಣ ಅಂತ? ಸರ್ ನೋಡೋಣ ಸರ್, ನಾನು 2 ಕಡೆ ಆದರೆ ರೇಸ್ ಮಾಡಲಿ, ಇಲ್ಲಾಂದರೆ ಬ್ರೀಡಿಂಗ್ ಮಾಡ್ತೀನಿ ಸರ್. ಬ್ರೀಡಿಂಗ್ ಮಾಡ್ತೀರಾ? ಹಾಂ ಹಾಂ. ಸರ್ ಇದು ಬಸ್ತಿ ಊರಿ ಮಗಳು ಸರ್. ಬಸ್ತಿಯವರಿ ಮಗಳ? ಇದೆಷ್ಟೆಲ್ಲಾಗಿದೆ? ಇದು ಕಡೆ ಬಂದಿದೆ ಸರ್. ಕಡೆಗೆ ಬಂದಿದೆ. ಕಡೆ ಅಂದರೆ ಒಂದು ಹೆಚ್ಚು ಕಮ್ಮಿ 4 ವರ್ಷ ಮೇಲೆ ಆಗಿದೆಯಾ? ಇಲ್ಲ ಸರ್, ಇದು ಹೋದ ವರ್ಷ 3ನೇ ವರ್ಷ ಕೆಂಗಲಲ್ಲಿ ಅಲ್ಲಾಗಿರಲಿಲ್ಲ ಇನ್ನು. ಹಾಂ ಹಾಂ ಹಾಂ. ಬಟ್ ಅಲ್ಲೂ ಬೇಗ ಉಳಿಸ್ಕೊಂಡಿಲ್ಲ. 3ನೇ ವರ್ಷದ ಜಾತ್ರೆಯಲ್ಲಿ ಅದೇ ತಡೆದಿಲ್ಲ, ಜಲ್ದಿ ಇದಾಗ್ಬಿಟ್ಟಿದೆ. ಒಂದು ಸೂಲ್ ಕರು ಹಾಕಿದೆ, ಹೆಣ್ಗರು. ಹ್ಞೂ ಸರ್. ಚೆನ್ನಾಗಿ ಹುಟ್ಟಿತ್ತು ಆ ಕರು? ಸರ್ ಚೆನ್ನಾಗಿ ಹುಟ್ಟಿದ್ದು, ಮತ್ತೆ ಬ್ರೀಡಿಂಗ್ ಆಗಿದೆ ಸರ್. 3 ಓರಿ ಕೊಡಿಸಿದ್ದೀರಾ? ಯಾವ ಊರಿಗೆ ಕೊಡಿಸಿದ್ದೀರಾ ಸರ್? ಹುಳಿಚಿಕೊಂಡು ಓರಿ ಬಿಡ್ತೀವಿ. ಈಗಿರೋ ಓರಿ? ಹಾಂ ಹಾಂ ಹಾಂ. ಅಂದರೆ ಇದು ಕೆಟ್ಟೋಗಿತ್ತು, ನೀವು ರೆಡಿ ಮಾಡಿದ್ದೀರಾ? ಹ್ಞೂ ಸರ್, ಪರವಾಗಿಲ್ಲ. ಇವಾಗ ಇನ್ನೂ ಡೆವಲಪ್ ಆಗಬೇಕು. ಇನ್ನೂ ಆಗಬೇಕು ಅಂತೀರಾ? ಸರ್ ಇವಾಗ ಲೈನ್ ಆ್ಯಂಡ್ ಲೆಂತು ಎಲ್ಲ ಪನ್ನಾರ ಚೆನ್ನಾಗಿದೆಯಲ್ಲ? ಹ್ಞೂ ಸರ್. ಇದು ಕೆಲಸಕ್ಕೆ ಇದು ಜೊತೆಗೆ ಇನ್ನೊಂದಿದೆ ಸರ್, ಇನ್ನು ಮನೆ ಹಸು ಐತೆ ಇದ್ರ ಜೊತೆ. ಹಾಂ ಹಾಂ. ಕೆಲಸ ಎಲ್ಲ ಮಾಡ್ತೀರಾ? ಹಾಂ ಹಾಂ. ಅಂದರೆ ರೇಷ್ಮೆ ನಿಮ್ಮ ಕಡೆ ಜಾಸ್ತಿ? ಹ್ಞೂ ಸರ್. ಸಾತ್ನೂರು ಹೋಬಳಿಯಲ್ಲಿ ರೇಷ್ಮೆ 90% ಅಲ್ಲ? ಕನಕಪುರ ತಾಲೂಕೇ ರೇಷ್ಮೆ ಸರ್. ಹೌದಾ? ಅದು ನಿಮ್ಮ ಹೋಬಳಿಲಂತೂ ಇನ್ನೂ ಜಾಸ್ತಿ. ಸರ್ ಇದು ಹೇಮಾದ್ರಿ ಅಂದರೆ ಬನ್ನೂರು ಜಾತ್ರೆಯಲ್ಲಿ ಎಗ್ರೋದು ವಿಡಿಯೋ ಒಂದು ಇದಾಗಿತ್ತು, ಫೇಮಸ್ ಆಗಿತ್ತಲ್ಲ ಅದು ಕರುವಲ್ಲಿ? ಅದೇ ಹಸು ಇದು? ಹಾಂ ಹಾಂ. ಸರ್ ಕೈ ತಿಂಡಿ ಮಾಮೂಲಿ ಸರ್, ಹುಳಿ ರುಚು. ಇದಕ್ಕೆ ಇವಾಗ ನಾನು ಬೇರೆ ಫುಡ್ ಕೊಡ್ತಾ ಇಲ್ಲ, ರೇಸ್ ಹಸು ಅಂತೇಳಿ ಒಂದೇ ಫುಡ್ಡೇ. ಹಾಂ ಹಾಂ. ಸ್ವಲ್ಪ ಕೆಟ್ಟೋಗಿದ್ದು ಅಂತೇಳಿ ಒಂದೇ ಫುಡ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಂ ಹಾಂ. ಎಲ್ಲ ಬೂಸ, ರವೆ ಬೂಸ, ಹಾಂ ಹಾಂ. ಅಕ್ಕಿ ನುಚ್ಚು. ಇದು ತೊಗೊಂಡು ಎಷ್ಟು ದಿನ ಆಯಿತು ಅಂದರೆ? ತಗೊಂಡು 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತಾ? ಕರು ಜೊತೆ ತೊಗೊಂಡಿದ್ರಾ? ಹಸು ಕರು ತಗೊಂಡಿದ್ದೆ. ಹಸು ಕರು ಎಷ್ಟಾಗಿತ್ತು? ಹಸು ಕರು 55,000 ಸರ್, ಮನೆ ಹತ್ರ ಬರಕ್ಕೆ ನನಗೆ. ಹಾಂ ಹಾಂ. ಈಗೇನು ಕೊಡೋದಿಲ್ಲ? ಇಲ್ಲ ಸರ್, ಎರಡು ಕೊಡಲ್ಲ? ಇಲ್ಲ, ಆಪ್ಷನ್ ಇಲ್ಲ ಸರ್. ಇದಂತೂ ಕೂಡ ಆಪ್ಷನ್ ಇಲ್ಲ ಸದ್ಯಕ್ಕೆ. ಹಾಂ ಹಾಂ. ಇದು ನೋಡೋಣ ಸರ್. ಹಾಂ. ಇದು ಇನ್ನೂ 3-4 ತಿಂಗಳು ಕಬ್ಬಾಳ ಜಾತ್ರೆ ಮುಗಿಸ್ಕೊಂಡು ಹಾಂ ಹಾಂ. ಆಮೇಲೆ ನೋಡೋಣ ಸರ್. ಕಬ್ಬಾಳ ಮುಗಿವರೆಗೂ ಕೊಡಲ್ಲ. ಹಾಂ ಹಾಂ ಹಾಂ. ಸರ್ ಬಸ್ತಿ ಓರಿ ಒಂದು ಕರು ಇತ್ತಲ್ಲ ನಿಮ್ಮ ಮನೆಗೆ? ವರ್ಕರ್ ಸರ್. ಹಾಂ. ಹೌದು. ಅದು ಏನಾಯ್ತದು? ಅಂತೇಳಿ ಇಟ್ಟಿದೆ ಹೆಸರು. ಹಾಂ ಹಾಂ. ತಂದೆ ಹೆಸರನ್ನ ಇಟ್ಟಿದೆ. ಹಾಂ ಹಾಂ. ಸರ್ ಅದು ಕಾಳಿಗಾಳಿ ಪ್ರಬಳ ಕೊಟ್ಟಿದೆ ಸಾಲಿಗ್ರಾಮದ ಹತ್ರ. ಹಾಂ ಹಾಂ. ಅದು ಬೀಜ ಆಪರೇಷನ್ ಮಾಡಕ್ಕೆ ಹೋಗಿ ಪಾಪ ಯಾರೋ ಸರಿ ಬಂದಿಲ್ಲ, ಡೆತ್ ಆಗ್ಬಿಡ್ತು ಸರ್. ಡೆತ್ ಆಗ್ಬಿಡ್ತು ಅದು? ಹಾಂ. 2 ಲಕ್ಷ ಚಿಲ್ಲರೆಗೆ ಏನೋ ಕೊಟ್ಟಿದ್ರಲ್ಲ? 1,85,000 ಕೊಟ್ಟಿದೆ ಸರ್. 1,85,000. ನೋಡ್ಬೇಕಿದ್ದು ಕರು ಹೆಂಗಾಗುತ್ತೆ ಅಂತ. ರಿಸಲ್ಟ್ ಒಳ್ಳೆ ರಿಸಲ್ಟೇ ಬರ್ಬೇಕು ಸರ್. ಹಾಂ ಹಾಂ. ಹೊರಿನೂ ಒಳ್ಳೆ ಬ್ಲಡ್ ಲೈನ್ ಐತೆ. ಹಾಂ ಹಾಂ. ಹಸುನು ಬ್ಲಡ್ ಲೈನ್ ಚೆನ್ನಾಗೈತೆ. ಹಾಂ ಹಾಂ. ನೋಡೋ ಏನು ಮಾಡ್ತಾರೆ. ಇದು ಎಲ್ಲಿ ಹುಟ್ಟಿತ್ತು? ಆ ಕಡೆ ಕೆಂಗೇರಿ ಕಡೆನೇನಾ? ಬಿಡ್ದಿ ಕೆಂಗೇರಿ ಹತ್ರ ಎಲ್ಲೋ ಹೆಸರು ಗೊತ್ತಿಲ್ಲ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ. ಹೌದಾ? ಅವ್ರ ಮನೇಲಿ ಹುಟ್ಟಿದ್ದು? ಹುಟ್ಟಿ ಹಾಂ. ಮತ್ತೆ ಇಲ್ಲೆಲ್ಲ ಮಳವಳ್ಳಿ ಹತ್ರ ಬಂದು ನಮ್ಮ ಸ್ನೇಹಿತರ ಮನೆಗೆಲ್ಲ ಒಂದು ಅಲ್ಲಿ, ಮತ್ತೆ ಲೋಕಿಯಣ್ಣ ಮನೆಗೆ ಬಂದಿತ್ತು ಮಳವಳ್ಳಿಗೆ. ಹಾಂ ಹಾಂ. ಲೋಕಿಯಣ್ಣ ಮನೆಗೆ ಬಂದಮೇಲೆ ಅಲ್ಲಿಂದ ನಾನು ತಗೊಂಡಿದ್ದೆ. ಚೆನ್ನಾಗಿದೆ. ಅದೇ ತುಂಬಲ್ದಲ್ಲಿ ಸೂಪರಾಗಿ ಕಾಣುತ್ತೆ ಸರ್. ಇನ್ನೂ ಲೋಡ್ ಆಗ್ಬೇಕು ಸರ್. ಅದೇ ಇದು ಸಾಲಲ್ಲ. ಈಗ ನಾವು ಮತ್ತೆ ರಿಟರ್ನ್ ಬರ್ತದೆ ಅಂತೇಳಿ ಹಾಂ ಲೈಟಾಗಿ ಇಕ್ಕಿದ್ದೀವಿ. ಏನು ತಿಂಡಿ ಇಡ್ತಾ ಇಲ್ಲ ಈಗ ಸದ್ಯಕ್ಕೆ. ಹಾಂ ಹಾಂ. 1 ತಿಂಗಳಿಂದ. ಆಯಿತು ಸರ್, ನಿಮ್ಮ ಮಾಹಿತಿ ಧನ್ಯವಾದಗಳು. ಓಕೆ ಸರ್.